ಜೇವರ್ಗಿ ತಾಲೂಕಿನಾದ್ಯಂತ ಈ ವರ್ಷ ಅರೆಕಾಲಿಕ ಮಳೆಯಿಂದಾಗಿ ಹಾಗೂ ಭೀಮಾ ನದಿ ಪ್ರವಾಹದಿಂದಾಗಿ ರೈತರ ಬೆಳೆ ಸಂಪೂರ್ಣವಾಗಿ ಹಾಳಾಗಿವೆ. ಈ ಕುರಿತು ರಾಜ್ಯ ಸರ್ಕಾರ ನೊಂದ ರೈತರಿಗೆ ಮತ್ತು ನದಿ ಪಾತ್ರದ ಗ್ರಾಮಗಳಲ್ಲಿ ಹಾನಿಯಾದ ಮನೆಗಳಿಗೆ ಸೂಕ್ತವಾದ ಪರಿಹಾರವನ್ನು ನೀಡಿ ತದನಂತರ ಸಮೀಕ್ಷೆ ಮಾಡಿ ಎಂದು ಜೈ ಕರ್ನಾಟಕ ಸಂಘಟನೆ ಜೇವರ್ಗಿ ತಾಲೂಕು ಘಟಕ ಆಗ್ರಹ ಮಾಡಿದ್ದಾರೆ. ಹೌದು, ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ತಾಲೂಕು ಅಧ್ಯಕ್ಷರು ಆದಂತಹ ಭೀಮಾಶಂಕರ್ ಬಿಲಾಡ್ ಅವರು ಮಾತನಾಡಿ, ಕಲ್ಯಾಣ ಕರ್ನಾಟಕ ಭಾಗದ ಅತಿವೃಷ್ಟಿಯಿಂದಾಗಿ ಬೆಳೆ ಹಾನಿಯಾಗಿ ಮತ್ತು ಭೀಮಾ ನದಿ ಪ್ರವಾಹದಿಂದಾಗಿ ನೂರಾರು ಹಳ್ಳಿಗಳು ಜಲಾವೃತಗೊಂಡಿದ್ದು, ಇದರಿಂದಾಗಿ ರೈತರು ಮಾಡಿದಂತಹ ಬಿತ್ತನೆ ಮಾಡಿದ ಬೆಳೆಗಳು ಸಂಪೂರ್ಣವಾಗಿ ಮಳೆಗೆ ಹಾಳಾಗಿವೆ. ಈ ಕೂಡಲೇ ಸರ್ಕಾರ ಇದಕ್ಕೆ ಪರಿಹಾರವನ್ನು ನೀಡಬೇಕು. ಕಲಬುರಗಿ ಜಿಲ್ಲೆಗೆ ಆಗಮಿಸಿದ ಮುಖ್ಯಮಂತ್ರಿಗಳು ಮತ್ತು ಸಚಿವರು ವೈಮಾನಿಕ ಸಮೀಕ್ಷೆ ಹೆಲಿಕಾಪ್ಟರ್ ಮೂಲಕ ಸಮೀಕ್ಷೆಯನ್ನು ನಡೆಸಿದರು. ಆದರೆ ಇದು ಎಲ್ಲ ಕಾಟಾಚಾರಕ್ಕಾಗಿ ಮಾಡಬಾರದು. ಅತಿ ಶೀಘ್ರವೇ ಬೆಳೆ ಹಾನಿಯಾದ ರೈತರಿಗೆ ಖಾತೆಗೆ ಪರಿಹಾರವನ್ನು ನೀಡಬೇಕೆಂದು ಆಗ್ರಹಿಸಿದರು. ಇನ್ನು ಇದೇ ಸಂದರ್ಭದಲ್ಲಿ ಮಾಧ್ಯಮಗೋಷ್ಠಿಯಲ್ಲಿ ಭಾಗವಹಿಸಿದ ಜಿಲ್ಲಾ ವಕ್ತಾರರು ಮಹಾಂತೇಶ್ ಹಾದಿಮನಿ, ಕಾರ್ಯಾಧ್ಯಕ್ಷರಾದಂತಹ ಪರಮೇಶ್ವರ್ ನಾಯಕ್ ಬಿರಾಳ್, ಉಪಾಧ್ಯಕ್ಷರು ಆದಂತಹ ಮುನೀರ್ ಪಾಷಾ ಕಳ್ಳಿ, ಕಾರ್ಯಾಧ್ಯಕ್ಷರಾದಂತಹ ವೆಂಕಟೇಶ ಪಟ್ಟೇದಾರ್, ವಕ್ತಾರ್ ಸಿದ್ದನಗೌಡ ಮಾವನೂರು, ಸಂಘಟನಾ ಕಾರ್ಯದರ್ಶಿಯಾದಂತಹ ಚಂದ್ರಶೇಖರ್ ನಾಟಿಕಾರ್, ನಗರ ಘಟಕ ಅಧ್ಯಕ್ಷರು ಆದಂತಹ ಶಕೀಲ್ ಬಡಾಗರ್, ನಾಗರಾಜ್ ಬಿಲಾಡ್, ಆನಂದ್ ಗಾಜರೆ ಸೇರಿದಂತೆ ಇನ್ನಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ವರದಿಗಾರರು ಲಕ್ಷ್ಮಣ್ ಪವಾರ್, ಇಂಡಿಯನ್ ಪಬ್ಲಿಕ್ ಟಿವಿ ಕನ್ನಡ, ಕಲಬುರಗಿ. ನಾನು ಉಜ್ಜಿನಿ ಜಲಾಶಯದಿಂದ 2.5 ಲಕ್ಷ ನೀರು ನಾವು ಬಿಡ್ತೀವಿ ಅಂತೇಳಿ ಈಗಾಗಲೇ ಮೆಸೇಜ್ ಇದೆ. ನೀರನ್ನು ಬರ್ಬೋದು, ಮತ್ತೆ ಏನದ ತೊಂದರೆ ಆಗ್ಬೋದು. ಈ ಕೆಲವೊಂದು ಕಡೆಗೆ ಗಂಜಿ ಕೇಂದ್ರಗಳನ್ನು ಈಗಾಗಲೇ ಮುಚ್ಚಿದ್ದಾರೆ. ಕೆಲವೊಂದು ಕಡೆ ಗಂಜಿ ಕೇಂದ್ರಗಳನ್ನು ತೆರೆದಿದ್ದಾವೆ. ಕೆಲವೊಂದು ಕಡೆಗೆ ಏನದ ಕಾಟಾಚಾರಕ್ಕೆ ಏನದ ಗಂಜಿ ಕೇಂದ್ರಗಳು ಮಾಡ್ಯಾರ. ಅಲ್ಲಿ ಊಟದ ವ್ಯವಸ್ಥೆ ಇಲ್ಲ, ಏನೂ ಇಲ್ಲ. ಅದಕ್ಕೇನದ ಹಂಗಾಗಬಾರ್ದು. ಹಾಗಾಗಿ ಜನರಿಗೆ ತೊಂದರೆ ಆಗಬಾರ್ದು. ತಾವೇನದ ಸಂಬಂಧಪಟ್ಟ ಅಧಿಕಾರಿಗಳು ನಿಷ್ಠೆಯಿಂದ ಅಲ್ಲಿ ಹೋಗಿ ರೈತರದು ಮತ್ತು ತೊಂದರೆ ಏನದ ಅಂತಕ್ಕಂಥದ್ದು ಅವಲೋಕನೆ ಮಾಡಿ ಸರ್ಕಾರಕ್ಕೆ ಕಳಿಸಿ, ಸರ್ಕಾರದಿಂದ ಈಗೇನದ ಬೆಳೆ ಪರಿಹಾರ CM ಅವರು ಈಗಾಗಲೇ ಘೋಷಣೆ ಮಾಡಿದ್ದಾರೆ. ಅದು ನಮಗೆ ತೃಪ್ತಿ ತಂದಿಲ್ಲ. ಅದಕ್ಕೆ ಇನ್ನೂ ಹೆಚ್ಚಿನದು ಪರಿಹಾರ ಏನದ ಈ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಎರಡೂ ಕೂಡಿ ಏನದ ಹೆಚ್ಚಿನ ಪರಿಹಾರವನ್ನು ಘೋಷಣೆ ಮಾಡಬೇಕು. ಅದೇ ರೀತಿಯಾಗಿ ಸಮೀಕ್ಷೆ ಮಾಡೋ ಅಧಿಕಾರಿಗಳೇನದ ಕಾಟಾಚಾರಕ್ಕೆ ಎಲ್ಲರ AC ಆಫೀಸ್ನೊಳಗೆ ಕೂತು ಮಾಡಬಾರ್ದು. ಸಮೀಕ್ಷೆ ಪ್ರಿಂಟ್ ಟು ಪ್ರಿಂಟ್ ಹೊಲಕ್ಕೆ ಹೋಗ್ಬೇಕು. ಯಾವ್ಯಾವ ಹೊಲದಾಗ ಎಷ್ಟೆಷ್ಟು ಹಾನಿ ಆಗ್ಯದ, ಯಾವ್ಯಾವ ಬೆಳೆ ಹಾನಿ ಆಗ್ಯದ ಅಂತಕ್ಕಂಥದ್ದು ಸರ್ಕಾರಕ್ಕೆ ವರದಿ ಕಳಿಸ್ಬೇಕು. ಮತ್ತು ಕೇಂದ್ರ ಸರ್ಕಾರಕ್ಕೆ ಮತ್ತು ರಾಜ್ಯ ಸರ್ಕಾರಕ್ಕೆ ನಮ್ಮ ಸಂಘಟನೆ ಆಗ್ರಹಿಸ್ತದೆ, ನೀವು ರೈತರಿಗೇನಾದರೂ ತಾವು ಕಾಳಜಿ ವಹಿಸಲಿಲ್ಲಪ್ಪ ಅಂದ್ರೆ ಮುಂಬರುವ ದಿನಗಳಲ್ಲಿ ಈ ರೈತರ ಶಾಪ ನಿಮಗೆ ತಟ್ತದ ಅಂತಕ್ಕಂಥ ಮಾತನ್ನು ನಾವೇನದ ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ. ತಾಲೂಕಾಡಳಿತ ನೆಪ ಮಾತ್ರಕ್ಕೆ ಗಂಜಿ ಕೇಂದ್ರ ತೆರೆದು ಆ ಗಂಜಿ ಕೇಂದ್ರದ ವ್ಯವಸ್ಥೆ ನೋಡಿದರೆ ಇಡೀ ಒಂದು ತಾಲೂಕಾಡಳಿತವೇ ನಾಚಿಕೆ ಆಗಬೇಕು. ಯಾಕಪ್ಪ ಅಂದ್ರೆ ನಮ್ಮ ನಾಡಿನ ದೊರೆ ನಿನ್ನೆ ಸಿದ್ದರಾಮಯ್ಯ ಬಂದು ಹೋದರು. ಅದಕ್ಕಿಂತ ಮುಂಚೆ ನಮ್ಮ ಜೇವರ್ಗಿ ತಾಲೂಕಿನ ಶಾಸಕರು KKRDB ಅಧ್ಯಕ್ಷರು ಅವರು ಸಹ ಫೋಟೋಶೂಟ್ ಯಾವ ಹಳ್ಳಿಗೆ ಹೋಗ್ತಾರೆ, ಫೋಟೋಶೂಟ್ ಶಾಸಕರಾಗಿ ಅದೇನಂತಾರಲ್ಲ, ಮಳೆ ಬರೋದಕ್ಕಿಂತ ಮುಂಚೆ ಗುಡುಗು ಸಿಡಿಲು ಮಿಂಚು, ಆ ಮಿಂಚಿನ ಥರ ಬಂದು ಮತ್ತೆ ಬೆಂಗಳೂರಿಗೆ ಹೋಗಿಬಿಟ್ರು. ಆದರೆ ಇಲ್ಲಿ ಅವರಿಗೆ ಮತ ಹಾಕಿದಂಥ ಮತದಾರ ಗಂಜಿ ಕೇಂದ್ರಗಳಲ್ಲಿ ವಾಸ ಮಾಡ್ತಿದ್ದಾನೆ. ನೆಪ ಮಾತ್ರಕ್ಕೆ ಶಾಸಕರಾಗಲಿ ನಮ್ಮ ತಾಲೂಕಿನ ಯಾವುದೇ ರಾಜಕೀಯ ಪಕ್ಷದ ನಾಯಕರು ಫೋಟೋಶೂಟ್ ಮಾಡಿಕೊಂಡ್ರು ತಮ್ಮ ಫೇಸ್ಬುಕ್ಕು ತಮ್ಮ ಬೆಂಬಲಿಗರ ಒಂದು ಇನ್ಸ್ಟಾಗ್ರಾಮ ವಾಟ್ಸಪ್ಗಳಲ್ಲಿ DP ಹಾಕೋದು ಬಿಟ್ಟರೆ ಯಾವುದೇ ರಾಜಕೀಯ ವ್ಯಕ್ತಿಗಳು ಗಂಜಿ ಕೇಂದ್ರದಲ್ಲಿರ್ತಕ್ಕಂಥ ಸಾರ್ವಜನಿಕರಿಗೆ ಒಂದೇ ಒಂದು ಯಾವುದಾದ್ರೂ ಸಹಾಯ ಮಾಡಲೇ ಇಲ್ಲ. ನಮಗೆ ಹೆಮ್ಮೆಯ ವಿಷಯ ಏನಂತಂದರೆ, ಜೇವರ್ಗಿ ತಾಲೂಕಿನಲ್ಲಿ ಭೀಮಾ ನದಿ ತುಂಬಿ ಹರಿಯುತ್ತಿರುವಾಗ ಅಲ್ಲಿರ್ತಕ್ಕಂಥ ಲಾರಿ ಡ್ರೈವರ್ಗಳಾಗಲಿ ಬಸ್ ಡ್ರೈವರ್ಗಳಿಗೆ ಕೆಲವು ಸಂಘಟನೆಯವರು ತಮ್ಮ ಜೇಬಿನಿಂದ ಹಣ ಖರ್ಚು ಮಾಡಿ ಅವರಿಗೆ ಆಹಾರ ನೀಡಿದ್ದಾರೆ. ನಾವು ಹೇಳ್ತಕ್ಕಂಥ ತಾತ್ಪರ್ಯ ಏನಪ್ಪ ಅಂದ್ರೆ, ನಮ್ಮನ್ನು ಆಳ್ತಕ್ಕಂಥ
ರಾಜಕೀಯ ನಾಯಕರು ಅಥವಾ ಇನ್ಯಾವುದೇ ಪಕ್ಷದ ಲೀಡರ್ಸ್ಗಳು ಒಂದೇ ಒಂದು ನಯ ಪೈಸಾ ಸಾರ್ವಜನಿಕ ಖರ್ಚು ಮಾಡಲಿಲ್ಲ. ಆದ್ರೆ ಅವರ ಆಸ್ತಿ ಪ್ರತಿ ವರ್ಷ ಏರ್ತಾನೆ ಹೋಗ್ತದೆ. ಒಂದು ನಾನು ಕೇಳ್ಕೊಳ್ಳೋದಿಷ್ಟೇ, ಮಾನ್ಯ ಸಿದ್ದರಾಮಯ್ಯನವರೇ, ನಮ್ಮ ಕಡೆ ನೀರಾವರಿಯ ಜಮೀನು ಭಾಳ ಇಲ್ಲ. ತಾವು ಏನು ಘೋಷಣೆ ಮಾಡಿ ಹೋಗಿದ್ದೀರಲ್ಲ, ಆ ಹಣ ನಮ್ಮ ರೈತರಿಗೆ ಯಾವುದಕ್ಕೂ ಸಾಲಲ್ಲ. ಯಾಕಪ್ಪ ಅಂದ್ರೆ ತಾವು ಮನೆಗಳಿಗೆ, ಬಿದ್ದ ಮನೆಗಳಿಗೆ ಕೇವಲ 6,000 ರೂಪಾಯಿ ಅಂತ ಘೋಷಣೆ ಮಾಡಿರಿ. ಒಂದೇ ಒಂದು ಸಿಮೆಂಟ್ ಚೀಲ ರೇಟ್ 300ರಿಂದ 400 ರೂಪಾಯಿ ಇದೆ. ತಾವು ಘೋಷಣೆ ಮಾಡಿದಂಥ ಮನೆಗಳ ಒಂದು ಪರಿಹಾರ ಯಾವುದಕ್ಕೂ ಸಾಲಲ್ಲ. ಅದನ್ನು ಯಾವುದೇ ಒಬ್ಬ ಸಣ್ಣ ಪುಟ್ಟ ರೈತರಿಗೂ ಯಾವುದೇ ರೀತಿಯಿಂದ ಸಹಾಯ ಆಗಲ್ಲ ಅಂತ ಹೇಳ್ತೀನಿ. ಅದೇ ರೀತಿಯಾಗಿ ಇನ್ನು ಮಹಾರಾಷ್ಟ್ರದಿಂದ ಮುಂದಿನ ದಿನಗಳಲ್ಲಿ ನೀರು ಬರ್ತವಂಥ ಒಂದು ಮಾಹಿತಿ ಇದೆ. ಆದರೆ ತಾವೇನು ಗಂಜಿ ಕೇಂದ್ರಗಳು ತೆಗೆದಿರಲ್ಲ, ಮಾನ್ಯ ಜೇವರ್ಗಿ ತಹಸೀಲ್ದಾರ್ ಸಾಹೇಬ್ರೆ, ತಾವು ಓಡಾಡ್ತಾ ಇದ್ದೀರಿ, ಅದಕ್ಕೆ ನಮ್ಮದು ವಿರೋಧ ಇಲ್ಲ. ಆದರೆ ಕೆಲವು ದೋಷಗಳಿವೆ. ನೀವು ಹೇಳ್ತೀರಿ ಗಂಜಿ ಕೇಂದ್ರ ಒಳ್ಳೆ ರೀತಿಯಿಂದ ಎಲ್ಲಿಲ್ಲ, ಅನ್ನ ಮತ್ತು ಸಾರು ಬಿಟ್ಟರೆ ಅಲ್ಲಿ ಇನ್ಯಾವುದೇ ಪದಾರ್ಥ ಸಿಗಲ್ಲ. ದಯವಿಟ್ಟು ತಾವು ಅರ್ಥ ಮಾಡ್ಕೋಬೇಕು. ತಾವು ಒಬ್ಬರು ರೈತನ ಮಗನಾಗಿದ್ದು ಮುಂದಿನ ದಿನಗಳಲ್ಲಿ ಗಂಜಿ ಕೇಂದ್ರಗಳಿಗೆ ನಾವೇ ಸ್ವತಃ ಭೇಟಿ ಕೊಡ್ತೇವೆ. ಅಲ್ಲಿ ಯಾವುದಾದ್ರು ಅವ್ಯವಸ್ಥೆ ಕಂಡು ಬಂದರೆ ತಕ್ಷಣವೇ ತಮ್ಮ ವಿರುದ್ಧ ಹೋರಾಟ ಮಾಡಬೇಕಾಗುತ್ತದೆ ಅಂತ ಹೇಳುತ್ತೇನೆ. ಪರಮೇಶ್ವರ್ ನಾಯಕ್ ಬಿರಾಳ್, ಕಾರ್ಯಾಧ್ಯಕ್ಷರು, ಜೈ ಕರ್ನಾಟಕ, ಜೇವರ್ಗಿ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅತಿ ಮಳೆಯಿಂದಾಗಿ ಜೇವರ್ಗಿ ತಾಲೂಕಿನಲ್ಲಿ ನೆರೆ ಬಂದು 28-29 ಹಳ್ಳಿಗಳನ್ನು ಪೂರ್ತಿ ಸಂಪೂರ್ಣವಾಗಿ ಮುಳುಗಿದ್ದಾವೆ. ಕಾಟಾಚಾರಕ್ಕೆ ಇಲ್ಲಿಯ ಆಡಳಿತ ಮತ್ತು ಇಲ್ಲಿಯ ಶಾಸಕರು, ಜನಪ್ರತಿನಿಧಿಗಳು ಕಾಟಾಚಾರಕ್ಕೆ ಬಂದು ಸುಮ್ಮನೇನದ ಜನರಿಗೆ ಪೋಸ್ ಕೊಟ್ಟು ಹೋಗಿರ್ತಾರೆ. ಈಗ ನಾವು ಜೈ ಕರ್ನಾಟಕ ವತಿಯಿಂದ ಈಗ ಕೆಲವೊಂದು ಗ್ರಾಮಗಳಲ್ಲಿ ಕಾಳಜಿ ಕೇಂದ್ರಗಳಂತೇಳಿ ಪ್ರಾರಂಭ ಮಾಡಿದ್ದಾರೆ ತಾಲೂಕು ಆಡಳಿತ ವತಿಯವರು. ಆ ಕಾಳಜಿ ಕೇಂದ್ರದಲ್ಲಿ ಅಲ್ಲಿ ನೆರೆಯಿಂದ ತೊಂದರೆಗೆ ಏನು ಸಿಲುಕಿರಲ್ಲ ಸಾಮಾನ್ಯ ಜನರು, ಅವರಿಗೆ ಭಾಳಷ್ಟು ತೊಂದರೆಗಳನ್ನು ಆ ಕಾಳಜಿ ಕೇಂದ್ರದಲ್ಲಿ ಕಂಡು ಬರ್ತದೆ. ಯಾಕಪ್ಪ ಅಂತಂದರೆ ಅಲ್ಲಿ ಬಾಣತಿಯರು ಇರ್ಬೋದು, ವಯಸ್ಸಾದವರು ಇರ್ಬೋದು, ಹೆಣ್ಮಕ್ಳು ಇರ್ಬೋದು, ಅವ್ರಿಗೇನದ ಟೈಮ್ ಟು ಟೈಮ್ ಊಟ ಇಲ್ಲ. ಮುಂಜಾಳ್ಯಾಗ ಉಪ್ಪಿಟ್ಟು ಮಾಡ್ತಾರೆ, ಸಾಯಂಕಾಲ ಏನದ ಅನ್ನ ಸಾರು ಕೊಡ್ತಾರೆ, ಮತ್ತು ಸಾಯಂಕಾಲ ಏನದ ಚಿತ್ರಾನ್ನ ಕೊಡ್ತಾರೆ. ಇದು ನಾವು ಜನಪ್ರತಿನಿಧಿ ಕೇಳಿದರೆ ಮತ್ತು ಅಧಿಕಾರಿಗಳಿಗೆ ಕೇಳಿದರೆ ಸರ್ಕಾರ ದುನಿಯದೆ ನಮ್ಮ ಅಕೌಂಟ್ನಲ್ಲಿ ದುಡ್ಡಿದೆ ಅಂತ ಹೇಳ್ತಾರೆ. ಮತ್ತು ಆ ದುಡ್ಡು ಯಾರಿಗೆ ಖರ್ಚು ಮಾಡ್ಲಕ್ಕುತ್ತಾರೆ ಅಂತಕ್ಕಂಥದ್ದು ಸಾಮಾನ್ಯ ಜನರಿಗೆ ಕಾಣ್ಲಕ್ಕುತ್ತವೆ. ಅದಕ್ಕೆ ನಮ್ಮ ಜೈ ಕರ್ನಾಟಕ ಸಂಘಟನೆ ವತಿಯಿಂದ ಅವ್ರಿಗೆ ಒತ್ತಾಯ ಮಾಡುವುದೇನಪ್ಪ ಅಂತಂದರೆ, ಯಾಕಂದರೆ ನೆರೆ ಬಂದಾಗ, ಯಾವಾಗ ನೆರೆ ಬರುತ್ತದೆ ಅವಾಗ 28-29 ಹಳ್ಳಿಗಳನ್ನು ನೀರಲ್ಲಿ ಮುಳುಗುತ್ತಾವೆ. ಅದಕ್ಕೆ ನಾವು ಸರ್ಕಾರಕ್ಕೆ ಈಗಾಗಲೇ ನಮ್ಮ ಗುಲ್ಬರ್ಗ ಜಿಲ್ಲೆಗೆ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ನಮ್ಮ ಜಿಲ್ಲೆಗೆ ಬಂದು ಒಂದು ಸಮೀಕ್ಷೆಯನ್ನು ಮಾಡಿ ಹೋಗಿದ್ದಾರೆ. ಅದಕ್ಕೆ ಅವ್ರು ಏನು ಮಾಡಿದಂಥ ಈಗೇನು ಘೋಷಣೆಯನ್ನು ಮಾಡ್ಯಾರಲ್ಲ, ಅದು ನಮಗೆ ಮತ್ತು ಸಾರ್ವಜನಿಕರಿಗೆ, ರೈತರಿಗೆ ಅದು ನಮಗೆ ತೃಪ್ತಿಕರವಾಗಿ ಆಗಿಲ್ಲ. ಯಾಕಪ್ಪ ಅಂದ್ರೆ ಭಾಳಷ್ಟು ಬೆಳೆ ಹಾನಿಯಾಗಿದೆ. ಭಾಳಷ್ಟು ತೊಗರಿ ಆಗಿರ್ಬೋದು, ಹೆಸರಾಗಿರ್ಬೋದು, ಕಬ್ಬಾಗಿರ್ಬೋದು, ಬಾಳೆ ಆಗಿರ್ಬೋದು, ಭಾಳಷ್ಟು ಹಾನಿಯಾಗಿದೆ. ದಯವಿಟ್ಟು ತಾವೇನದ ಮಾತೆತ್ತಿದ್ರೆ ನಾವು ಕಾಂಗ್ರೆಸ್ ಸರ್ಕಾರ ರೈತರ ಪರ ಇದ್ದೀವಿ, ಹಿಂದುಳಿದವರ ಪರವಾಗಿದ್ದೀವಿ. ಇವತ್ತಿನ ದಿವಸ ನಾವು ಈ ಮಾಧ್ಯಮದ ಮೂಲಕ ಆಗ್ರಹಪಡಿಸೋದಂತ ಏನಂದರೆ, ರಾಜ್ಯದ ಮುಖ್ಯಮಂತ್ರಿಗಳಿಗೂ ಮತ್ತು ಜಿಲ್ಲಾ ಉಸ್ತುವಾರಿಗಳಾದಂಥ ಪ್ರಿಯಾಂಕ್ ಖರ್ಗೆ ಸಾಹೇಬರಿಗೂ ಮತ್ತು ನಮ್ಮ ತಾಲೂಕಿನ KKRDB ಅಧ್ಯಕ್ಷರು ಮತ್ತು ಶಾಸಕರಾದ ಡಾಕ್ಟರ್ ಅಜಯ್ ಸಿಂಗ್ ಸಾಹೇಬರಿಗೆ ಏನಂತಂದರೆ, ಈಗ ತಾವು ಈ ಒಂದು ಅತಿವೃಷ್ಟಿಯಿಂದ ಏನು ನೆರೆ ಬಂದಂಥ ಸಂದರ್ಭದಲ್ಲಿ ಕಾಳಜಿ ಕೇಂದ್ರಗಳನ್ನು ತಾವು ತೆರೆದಿದ್ದೀರಿ. ಆ ಕಾಳಜಿ ಕೇಂದ್ರಗಳಿರ್ತಕ್ಕಂಥ ಎಲ್ಲ ಜನರಿಗೂ ಕೂಡ ಸರಿಯಾದಂಥ ತಾಲೂಕು ಆಡಳಿತದಿಂದ ಯಾವುದೇ ರೀತಿಯಿಂದ ಸರಿಯಾದಂಥ ಸ್ಪಂದನೆ ಸಿಕ್ಕಿಲ್ಲ ಅಂತಕ್ಕಂಥ ಆರೋಪ ಇದೆ. ಮತ್ತು ರಾಜ್ಯ ಸರ್ಕಾರ ನಿನ್ನೆ ಮಾನ್ಯ ಮುಖ್ಯಮಂತ್ರಿಗಳು ಏನು ರೈತರಿಗೆ ಏನು ಪರಿಹಾರ ಘೋಷಣೆ ಮಾಡಿದ್ರು, ಅದು ನಮಗೆ ತೃಪ್ತಿಕರವಾಗಿಲ್ಲ. ಯಾಕಂತಂದರೆ ಇಲ್ಲಿ ನಮ್ಮ ಬೇಡಿಕೆ ಇರೋದು
ಪ್ರತಿ ಎಕರೆಗೆ 25,000 ರೂಪಾಯಿ ಘೋಷಣೆ ಮಾಡಬೇಕಂತಕ್ಕಂಥದ್ದು ನಮ್ಮ ಬೇಡಿಕೆ ಆಗಿತ್ತು ಮತ್ತು ನಾವು ಈಗಾಗಲೇ ಸರ್ಕಾರಕ್ಕೆ ಕೂಡ ಆಗ್ರಹ ಮಾಡಿದ್ದೆವು. ಈಗ ನಿನ್ನೆ 1 ಹೆಕ್ಟ್ರಿಗೆ ಒಣ ಬೇಸಾಯಕ್ಕೆ 8,500 ರೂಪಾಯಿ ಮತ್ತು ಈ ಒಂದು ನೀರಾವರಿಗೆ 8,500 ರೂಪಾಯಿ ಮತ್ತು ಬಹುವಾರ್ಷಿಕ ಬೆಳೆಗಳಿಗೂ ಕೂಡ 8,500 ರೂಪಾಯಿ ತಾವು ನಿಗದಿ ಮಾಡಿದ್ದೀರಿ. ಇದು ನಮಗೆ ಸಮಾಧಾನಕರ ತಂದಿಲ್ಲ. ಈ ಒಂದು ನಿನ್ನೆ ಪರಿಹಾರವನ್ನು ಘೋಷಣೆ ಮಾಡಿದ್ದು ಪರಿಶೀಲನೆ ಮಾಡಬೇಕು ಮತ್ತು ಈ ನಮ್ಮ ಭಾಗದಲ್ಲಿರ್ತಕ್ಕಂಥದ್ದು ಆದಷ್ಟು ಮಳೆ ಆಶ್ರಿತ ಜಮೀನುಗಳು ಇರೋದರಿಂದ ಈ ಒಂದು ಪರಿಹಾರ ಮತ್ತೆ ಪರಿಶೀಲನೆ ಮಾಡಿ ಹೆಚ್ಚಿನ ಒಂದು ಪರಿಹಾರನ ಕೊಟ್ಟು ಈ ಭಾಗದ ಜನರಿಗೆ ತಾವು ಏನಪ್ಪ ಅಂತ ತಮ್ಮ ಒಂದು ಕಾಳಜಿಯನ್ನು ತೋರಿಸ್ಬೇಕಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾವು ಹೇಳ್ತಾ ಇದ್ದೀನಿ. ಸಿದ್ದನಗೌಡ, ಮಾವನೂರು, ಜಯ ಕರ್ನಾಟಕ ಸಂಘಟನೆ ಜೇವರ್ಗೆ ತಾಲೂಕಾ ವಕ್ತಾರ.